ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಪ್ರಿಂಗ್ ಆನಿಯನ್ದು ಪಲ್ಯ ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮಾಡೋವಂಥ ಪಲ್ಯ ಇದು. ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಿಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಈ ಥರ ಮೊದಲಿಗೆ ಮುಂದೆ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಲ್ಲೋ ಕಲರ್ ಆಗಿರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನ ನೋಡಿ ಈ ಥರ ಮುಂದೆ ಇರೋದು ಗಲೀಜೆಲ್ಲ ತೆಗೆದು ಮಣ್ಣೆಲ್ಲ ಇರುತ್ತೆ ಈ ಥರ ನೀಟಾಗಿ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ, ಈರುಳ್ಳಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಸ್ಪ್ರಿಂಗ್ ಆನಿಯನ್ನ ಸೊಪ್ಪೇನಿದೆಯಲ್ಲ ಅದನ್ನು ಸಪ್ರೇಟಾಗಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತೊಳೆದು ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ನೀಟಾಗಿ. 2-3 ನೀರು ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಮಣ್ಣಿನ ಅಂಶ ಇರುತ್ತೆ. ಆಮೇಲೆ ಈ ಕಡೆ ಈರುಳ್ಳಿ ಕೂಡ ಕಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಟ್ ಮಾಡಿದ್ಮೇಲೆ ತೊಳೆದ್ಬಿಟ್ರೆ ಅದ್ರ ಫ್ಲೇವರ್ ಹೋಗಿಬಿಡುತ್ತೆ ಈರುಳ್ಳಿದು, ಅದಕ್ಕೋಸ್ಕರ. ಇವಾಗ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇದನ್ನು. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ನಾನು ಈ ಆಯಿಲ್ ಹಾಕಿಲ್ಲ, ಹಾಗೇ ಮೊದಲಿಗೆ ನಾನು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಇದೇ ನೀರು ಬಿಟ್ಕೊಳ್ಳುತ್ತೆ. ಫಸ್ಟು ಹಾಗೆ ನಾವು ಹುರ್ಕೊಳ್ಳೋಣ, ನೀರೆಲ್ಲ ಡ್ರೈ ಆಗೋವರೆಗೂ. ನೋಡಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್ನ ಹಾಕೋತಾ ಇದ್ದೀನಿ ಕಡಾಯಿ ಒಳಗಡೆ. ಇವಾಗ ಎಲ್ಲ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡ್ತಾ ಇರ್ಬೋದು ನೀವು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇವಾಗ ಹೆಂಗೆ ಕುದೀತಾ ಇದೆ ಹಾಗೆ ಕಲರ್ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಫುಲ್ಲು ನೀರು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಆಯಿಲ್ ಏನು ಸೇರ್ಸೋಕ್ಕೆ ಹೋಗಬೇಡಿ. ಇವಾಗ ಫುಲ್ ಎಲ್ಲ ನೀರೆಲ್ಲ ಡ್ರೈ ಆಗಲಿ, ಅಲ್ಲಿವರೆಗೂ ಹೀಗೆ ಹುರ್ಕೊಳ್ಳಿ. ಒಂದು 5 ನಿಮಿಷಕ್ಕೆ ಒಂದು ಸಲ ಬಿಟ್ಟು ಯಾಕಂದರೆ ಆಮೇಲೆ ಫುಲ್ ನೀರು ಬಿಟ್ಕೊಳ್ಳುತ್ತೆ ಇದು. ನೋಡಿ ನೀರು ಬಿಟ್ಕೊಂಡಿದೆ ಕೆಳಗಡೆ, ನೋಡ್ತಾ ಇರ್ಬೋದು ನೀವು. ಇವಾಗ ಇದು ಚೆನ್ನಾಗಿ ಹುರಿಲಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಜಾರ್ಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ನು ಹುರಿತಾ ಇದೆ, ನೋಡ್ಕೊಳ್ಳೋಣ ಹಾಗೇನೆ. ನೋಡಿ ನೀರೆಲ್ಲ ಫುಲ್ಲು ಬಿಟ್ಕೊಂಡಿದೆ. ಇಷ್ಟೊಂದು ನೀರು ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಒಂದೇ ಸರ್ತಿ ಆಯಿಲ್ ಹಾಕೊಂಡ್ಬಿಟ್ರೆ ನೀರು ಬೇಗ ಡ್ರೈ ಆಗಲ್ಲ. ಅದಕ್ಕೆ ಫಸ್ಟ್ ನೀರೆಲ್ಲ ಡ್ರೈ ಆಗಲಿ, ಆಮೇಲೆ ನಾವು ಎಣ್ಣೆ ಸೇರಿಸ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ನಾವು ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಹಸಿಮೆಣಸಿನ್ಕಾಯಿನ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮತ್ತೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಪೇಸ್ಟ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಇವಾಗ ಈ ಕಡೆ ಸ್ಪ್ರಿಂಗ್ ಆನಿಯನ್ ಕೂಡ ನೋಡ್ತಾ ಇರ್ಬೋದು. ನೋಡಿ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ, ಒಂಚೂರು ಕೂಡ ನೀರಿಲ್ಲ, ನೋಡ್ತಾ ಇದ್ದೀರಾ ನೀವು. ಇವಾಗ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ, 1-2 ಟೀ ಸ್ಪೂನಷ್ಟು. ಇವಾಗ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದೇ ಒಂದು ನಿಮಿಷ ಸುಮ್ಮನೆ ಒಂಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಆಲ್ರೆಡಿ ಮೆತ್ತಗಾಗಿದೆ. ಎಣ್ಣೆ ಹಾಕಿದ್ಮೇಲೆ ನೀಟಾಗಿ ಹೊಂದ್ಕೊಳ್ಳಿ, ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಲ್ಲ ಮಿಕ್ಸ್ ಆಗಲಿ ಅಂತ ಒಂದೇ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟೊಂದಿತ್ತು ಸ್ಪ್ರಿಂಗ್ ಆನಿಯನ್ ನಾನು ಹುರ್ಕೊಳ್ಳೋವಾಗ. ಇವಾಗ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಎಷ್ಟಾಗಿದೆ ನೋಡಿ, ಸ್ವಲ್ಪನೇ ಆಗಿದೆ. ಒಂದೇ ಒಂದು ನಿಮಿಷ, ಜಾಸ್ತಿ ಹುರ್ಕೊಳ್ಳೋದು ಬೇಡ, ಯಾಕಂದರೆ ಆಲ್ರೆಡಿ ಮೆತ್ತಗಾಗಿದೆ ಸ್ಪ್ರಿಂಗ್ ಆನಿಯನ್ ಇದು. ನೋಡಿ ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿದೆ ಇವಾಗ. ಮೊದಲು ಎಷ್ಟೊಂದು ಡಾರ್ಕ್ ಇರಲಿಲ್ಲ, ಇವಾಗ ಕಲರ್ ಕೂಡ ಡಾರ್ಕ್ ಆಗಿದೆ. ಇವಾಗ ಆಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇವಾಗ ಹುರಿದಿರೋಂಥ ಸ್ಪ್ರಿಂಗ್ ಆನಿಯನ್ನ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ಅಂದರೆ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ಇದೇ ಕಡಾಯಿಲಿ ನಾವು ಒಗ್ಗರಣೆ ಮಾಡ್ಕೋಬೇಕು, ಅದಕ್ಕೋಸ್ಕರ. ಇವಾಗ ಸ್ಪ್ರಿಂಗ್ ಆನಿಯನ್ನ ಒಂದು ಪ್ಲೇಟ್ಗೆ ಎಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಇದೇ ಕಡಾಯಿಗೆ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಅಂತ. ಇವಾಗ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ಸ್ಪ್ರಿಂಗ್ ಆನಿಯನ್ದು ಏನು ಆನಿಯನ್ ಇತ್ತು ನೋಡಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು. ಇದಕ್ಕೆ ಎಕ್ಸ್ಟ್ರಾ ಆನಿಯನ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ಇವಾಗ ನೀಟಾಗಿ ಹುರ್ಕೊಳ್ಳೋಣ, ಇದನ್ನು ಕೂಡ ಕೆಂಪಗಾಗೋವರೆಗೂ. ಇದು ಕೂಡ ನೋಡೋಕೆ ಇಷ್ಟೊಂದು ಅನ್ನಿಸ್ತಾ ಇದೆ, ಬಟ್ ಇದು ಕರಗುತ್ತೆ ಫ್ರೆಂಡ್ಸ್. ಇದು ಇಷ್ಟೊಂದು ಆಗಲ್ಲ, ಫುಲ್ಲು ಕರಗಿ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಅಂದರೆ ಇದ್ರ ಅರ್ಧ ಆಗುತ್ತೆ, ಅಷ್ಟೇ ಮೆತ್ತಗಾಗುತ್ತೆ ಈರುಳ್ಳಿ. ಎಕ್ಸ್ಟ್ರಾ ಈರುಳ್ಳಿ ಅವಶ್ಯಕತೆ ನಮಗೆ ಇಲ್ಲಿಲ್ಲ, ಯಾಕಂದರೆ ಇದು ಸ್ಪ್ರಿಂಗ್ ಆನಿಯನ್ ಏನು ಆನಿಯನ್ ಇದೆಯಲ್ಲ, ಇದೇ ನಮಗೆ ಸಾಕಾಗುತ್ತೆ. ಇವಾಗ ಇದನ್ನೊಂದು 2 ನಿಮಿಷ ಹುರ್ಕೊಳ್ಳೋಣ. ನೋಡ್ತಾ ಇದ್ದೀರಾ ನೀವು. ಇವಾಗಿಂದಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಆಯಿಲ್ ಎಲ್ಲ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲನೂ ಸೇರಿಸ್ಕೊಳ್ಳಿ ಈ ಥರ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನು ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ಹಸಿಮೆಣಸಿನ್ಕಾಯಿ ಘಾಟ ಎಲ್ಲ ಹೋಗಿ ಮತ್ತು ಬೆಳ್ಳುಳ್ಳಿದು ಹಸು ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇದನ್ನು ಕೂಡ ನೋಡಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ಬೇಗನೆ ಸೀದೋಗ್ಬಿಡುತ್ತೆ. ಅದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ರುಚಿ ತಕ್ಕಷ್ಟು ನೋಡ್ಕೊಂಡು ನೀವು ಉಪ್ಪನ್ನ ಹಾಕೋಬೋದು. ಉಪ್ಪು ಹಾಕಿದ ತಕ್ಷಣ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಆದರೂ ಕೂಡ ಕೆಳಗಡೆ ತಳ ಹಿಡಿತಾ ಇದೆ. ಅದಕ್ಕೋಸ್ಕರ ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹುರ್ಕೋಬೇಕಾಗುತ್ತೆ. ಇವಾಗ ಈ ಕಡೆ ನಾನು ಇದು ಮಟಕಿ ಬೇಳೆ ಅಂತ 1 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ನಿಮ್ಮ ಹತ್ರ ಈ ಬೇಳೆ ಇಲ್ಲ ಅಂದರೆ ಬೇರೆ ಯಾವ ಬೇಳೆ ಆದರೂ ನೀವು ಯೂಸ್ ಮಾಡ್ಕೋಬೋದು. ಇದು ಮಟಕಿ ಕಾಳು ಅಂತ ಇರುತ್ತಲ್ಲ ಅದ್ರದ್ದು ಬೇಳೆ ಇದೆ ಫ್ರೆಂಡ್ಸ್ ಇದು. ಇವಾಗ ಇದನ್ನು ಕೂಡ ನೆನೆಸಿರುವಂಥ ಬೇಳೆನೂ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ ತಕ್ಷಣ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದನ್ನು ನೆನೆಸಿರ್ತೀವಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಏನಾದರೂ ಇದ್ದರೂ ಕೂಡ ಅದು ಏನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಏನಿದೆಯಲ್ಲ ಎಲ್ಲ ಹಿಡ್ಕೊಂಡು ಇದು ಏನು ಬೇಳೆ ಇದೆಯಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಬೇಳೆದು ಕಲರ್ ಟ್ರಾನ್ಸ್ಪರೆಂಟ್ ಆಗಲಿ. ಇವಾಗ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಸ್ಪ್ರಿಂಗ್ ಆನಿಯನ್ನು ಹುರಿದಿರುವಂಥ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಹಾಕಿದ ತಕ್ಷಣ ಜಾಸ್ತಿ ಹೊತ್ತೇನು ಅದನ್ನು ನಾವು ಹುರ್ಕೊಳ್ಳೋದಾಗಲಿ ಪಲ್ಯ ಕುದಿಸ್ಕೊಳ್ಳೋದಾಗಲಿ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಸರ್ತಿ ನೀಟಾಗಿ ಹೊಂದ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೋದು. ನೋಡಿ ಇವಾಗ ನೀಟಾಗಿ ಎಲ್ಲನೂ ಒಂದು ಕಡೆ ಯಾವ ಥರ ಹೊಂದ್ಕೊಂಡಿದೆ ನೋಡ್ತಾ ಇದ್ದೀರಾ ನೀವು. ನಿಮಗೆ ಈ ಬೇಳೆ ಸಿಕ್ಕಿಲ್ಲ ಅಂದರೆ ಯಾವ ಬೇಳೆ ಬೇಕಾದರೂ ನೀವು ಹಾಕೋಬಹುದು, ಆದರೆ ಚೆನ್ನಾಗಿ ಮೆತ್ತಿಗೆ ನೆನಿಬೇಕು ಬೇಳೆ, ಆ ಥರ ನೆನೆಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನೋಡ್ತಾ ಇರ್ಬೋದು ಕೆಳಗಡೆ ಮಾಯ್ಶ್ಚರ್ ಒಂಚೂರು ಇಲ್ಲ, ಎಲ್ಲ ಡ್ರೈ ಆಗಿದೆ. ಒಂದು 2 ನಿಮಿಷ ಸಾಕು ನಮಗೆ ಉಪ್ಪೆಲ್ಲ ಹಿಡ್ಕೊಳ್ಳಿ ಬೇಳೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೀವು ಕೂಡ ಈ ಪಲ್ಯನ ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಕೆಳಗಡೆ ಒಂದು ಚೂರು ಕೂಡ ನೀರಿಲ್ಲ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ಆಫ್ ಮಾಡಿಕೊಂಡು ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.